ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಇವತ್ತು ಏಪ್ರಿಲ್ 9. ಇವತ್ತು ನಂಜನಗೂಡಲ್ಲಿ ದೊಡ್ಡ ಜಾತ್ರೆ ಇದೆ. ನಿಮ್ಗೆ ಗೊತ್ತಿದೆಯಲ್ಲ, ನಂಜನಗೂಡಲ್ಲೇ ನಮ್ಮ ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಫೇಮಸ್ ನಂಜನಗೂಡು ದೊಡ್ಡ ಜಾತ್ರೆ. ನಾವು ದೊಡ್ಡ ಜಾತ್ರೆ ಅಂತಲೇ ಕರೆಯೋದು. ಇವತ್ತಿನ ದಿನ ನಾನು ಬೆಳಗ್ಗೆ 5:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ದೇವ್ರ ಮನೆಯನ್ನು ಕೂಡ ಪೂಜೆಗೆ ರೆಡಿ ಮಾಡಿ ಆಗಿದೆ. ಇವಾಗ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಅಡುಗೆ ಅಂತಂದರೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಏನೂ ಮಾಡೋದಿಲ್ಲ. ಅನ್ನ, ಸಾಂಬಾರು, ಪಾಯಸ ಮತ್ತು ಕೋಸಂಬರಿ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು. ಆಮೇಲೆ ಅದೆಲ್ಲ ಮಾಡಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗಿ ಅಂಗಡಿಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನ ತನಕ ಇದ್ದು ಸಂಜೆ ಮೇಲೆ ಊರ್ಗೋಗ್ಬೇಕು. ಊರ್ಗೋಗಿ ಮತ್ತೆ ನಿನ್ನಾದ ಚಿರಾಗಿ ಇಬ್ಬರು ಕೂಡ ಊರೆಲ್ಲ ಇದ್ದಾರೆ. ಇವಾಗ ಚಿರಾಗಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಚಿರಾಗೂ ಕೂಡ ಹೋಗಿದ್ದಾನೆ. ಅವ್ರನ್ನು ಕರ್ಕೊಂಡೋಗಿ ನಂಜನಗೂಡಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು. ಇವತ್ತಿನ ದಿನ ಎಲ್ಲ ಏನಾಗುತ್ತೆ ಏನು ಇರ್ತಂತಲ್ಲ ನನಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನಾನು ಸಾಂಬಾರು ರೆಡಿಯಾಗಿದೆ ಮತ್ತು ರೈಸು ಕೂಡ ರೆಡಿಯಾಗಿದೆ. ಪಾಯಸ ಮತ್ತು ಹೆಸರುಬೇಳೆ ಮಾಡಬೇಕು. ನಾನಿವತ್ತು ಸ್ಪೆಷಲಾಗಿ ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಬಾಡಿ ಸ್ವಲ್ಪ ಹೀಟ್ ಆಗಿದ್ರು ಕೂಡ ಕೂಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಏನು ಅಂತ ನಾನು ನನಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ ನೋಡಿ. ನೋಡಿ, ನಾನು ಸಬ್ಬಕ್ಕಿನ ಚೆನ್ನಾಗಿ ಹುರಿದು ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಹಾಲು ಸೇರಿಸ್ಕೋಬೇಕು. ನೋಡಿ, ಹಾಲು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲನ್ನ ಚೆನ್ನಾಗಿ ಕಾಯಿಸಿ ಆರಿಸಿಡಬೇಕು. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಹಸಿ ಹಾಲನ್ನ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು. ಇವಾಗ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಸಕ್ಕರೆ ಸೇರಿಸಾದ್ಮೇಲೆ ಸಕ್ಕರೆ ಕರಗ್ತಾ ಇರಲಿ. ಸಕ್ಕರೆ ಕರಗ್ತಾ ಇದ್ದಾಗೇನೆ ನಾನು ಸ್ವಲ್ಪ ಇಲ್ಲಿ ಬಾದಾಮ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಬಾದಾಮ್ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇವಾಗ ಚೆನ್ನಾಗಿ ಕುದಿಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಿಡ್ನ ಮುಚ್ಚಿಬಿಡೋಣ. ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ನಾನಿವಾಗ ಸಬ್ಬಕ್ಕಿ ಪಾಯಸಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಸ್ನೇಹಿತರೆ. ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆನ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಕ್ಯಾರೆಟು, ಸೌತೆಕಾಯಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿರಾಗೂ ಕೂಡ ಕೋಸಂಬರಿ ಅಂದರೆ ಇಷ್ಟ. ನನಗೂ ಮೊದಲು ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಇಷ್ಟ ಆಗ್ತಾಯಿದೆ. ಆಮೇಲೆ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಯಲ್ಲಿ ಅನ್ನ, ಸಾಂಬಾರು, ಮಜ್ಜಿಗೆ, ಸಬ್ಬಕ್ಕಿ ಪಾಯಸ ಮತ್ತು ಹೆಸರುಬೇಳೆ ಎಲ್ಲ ಹಾಕಿಟ್ಟಿದ್ದೀನಿ. ನಾನು ಬಂದು ಇವಾಗ ದೇವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡಿದ್ದೆನಲ್ಲ, ದೀಪ ಹಚ್ಕೊಂಡು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೀಪ ಹಚ್ಕೋತಾ ಇದ್ದೀನಿ ನಾನಿವಾಗ. ನನ್ನ ಹಸ್ಬೆಂಡು ಕೂಡ ಸ್ನಾನಕ್ಕೆ ಹೋಗಿದ್ರು. ಅವರು ಕೂಡ ಬಂದು ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಳೆಹಣ್ಣನ್ನ ಮುರ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನಿವಾಗ
ಲಾಸ್ಟಲ್ಲಿ ಇವಾಗ ದೇವ್ರಿಗೆ ನೈವೇದ್ಯ ತೋರಿಸ್ತಾ ಇದ್ದೀನಿ. ನೈವೇದ್ಯ ಎಲ್ಲ ಮಾಡಾಯಿತು. ಇವಾಗ ನಾನು ನನ್ನ ಹಸ್ಬೆಂಡು ಕೂಡ ಬಂದು ಅವರು ಕೂಡ ದೇವ್ರ ಪೂಜೆ ಮಾಡಿ ಇವಾಗ ಶಿವ ಪೂಜೆ ಮಾಡ್ಕೋತಾ ಇದ್ದಾರೆ. ಅದೆಲ್ಲ ಆದಮೇಲೆ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ಪಾಯಸ ಹೆಸರುಬೇಳೆಲ್ಲ ಹಾಕಿಟ್ಕೊಂಡೆ. ಸ್ವಲ್ಪ ಹೊತ್ತು ಆಚೆ ಕೊಡೋಣ ಅಂತ ಹೇಳ್ಬಿಟ್ಟು ಆಚೆಗೆ ಬಂದು ಕೂತ್ಕೊಂಡು ತಿಂತಾ ಇದ್ದೆ. ಏಕೆಂದರೆ ತುಂಬ ಸೆಕೆ, ಡೈಲಿ ಫ್ಯಾನು ಅಂತಂದರೆ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ಸರಿ ಅಂತ ಅಂದ್ಕೊಂಡು ತಿನ್ಕೊಳ್ಳೋಣ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಆಚೆನೇ ಕೂತ್ಕೊಂಡು ತಿನ್ಕೊಳ್ಳೋಣ ಅಂದ್ಕೊಂಡು ತಿನ್ಕೋತಾ ಇದ್ದೆ. ನನ್ನ ಹಸ್ಬೆಂಡು ಕೂಡ ಇನ್ನೂ ಸ್ವಲ್ಪ ಕೆಲಸ ಇದೆ, ಸಿಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನೋ ಹುಡ್ಕಾಡ್ತಾ ಇದ್ರು. ನಾನು ಸರಿ ಅಂದ್ಕೊಂಡು ಹೊರಟೆ ಅಂಗಡಿಗೆ. ನಮಸ್ಕಾರ ಎಲ್ಲರೂ. ಇವಾಗ ಟೈಮ್ 10 ಗಂಟೆ ಆಗಿದೆ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸು ಇವಾಗ ತಿಂಡಿ ಎಲ್ಲ ತಿಂದು ಬಂದಿದ್ದೀನಿ. ಇವಾಗ ಶಾಪಿಗೆ ಬಂದು ಕಸ ಎಲ್ಲ ಗುಡಿಸಿ ರಂಗೋಲಿ ಕೂಡ ಹಾಕಿದ್ದೀನಿ. ಶಾಪಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿ ನಾನು ಮಲಗಿದ್ದೇಳೆ ತನಕ ಅವರು ಕೂಡ 3 ಗಂಟೆ ಆಗಿತ್ತು. ಅವ್ರದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಬಂದಿದ್ರು. ನಾನು ಈ ಬಾಕ್ಸಲ್ಲಿ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಊರಿಗೆ ಫ್ಯಾನ್ ತೊಗೊಂಡು ಹೋಗ್ತಾ ಇದ್ದೆ. ಚಿರಾಗು ನಿನ್ನದೆಲ್ಲ ಇದ್ರಲ್ಲ, ಫ್ಯಾನ್ ಕೆಟ್ಟೋಗ್ಬಿಟ್ಟಿತ್ತು ಅಂತ ಹೇಳ್ತಿದ್ರು. ಅದಕ್ಕೆ ಆನ್ಲೈನಲ್ಲಿ ಒಳ್ಳೆ ಆಫರ್ ಇತ್ತು ಅಂದ್ಬಿಟ್ಟು ಬುಕ್ ಮಾಡಿದೆ. ನೋಡಿ ನಾವು ಬರೋ ತನಕ ಅವರಿಬ್ಬರು ಕಾಯ್ಕೊಂಡು ನಿಲ್ತಾ ಇದ್ರು ಅಲ್ಲೇ. ಊರೆಲ್ಲ ಇದ್ನಲ್ಲ, ನೀನಾದರೂ ಸ್ವಲ್ಪ ಅವ್ನಿಗೆ ಹಿಂಸೆ ಕೊಡ್ತಾ ಇದ್ನಂತೆ, ಆ ಕಡೆ ಈ ಕಡೆ ಕರ್ಕೊಂಡು ಹೋಗಿ ಅಂದ್ಬಿಟ್ಟು. ಅದಕ್ಕೆ ಅವ್ನು ರೋಡ್ ಸೈಡಲ್ಲಿ ಬಂದು ನಿಂತಿದ್ರು. ಏನು ಹಿಂಸೆ ಕೊಡ್ತಿದ್ದೆ? ಮತ್ತೆ ಊರಿಗೆ ಹೋಗಿ ಚಿರಾಗ್ ಮತ್ತು ನೀನಾದ್ ಇಬ್ಬರನ್ನೂ ಕರ್ಕೊಂಡು ಫ್ಯಾನೆಲ್ಲ ಫಿಟ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹೊರಟಿದ್ದೀವಿ ಪುನಃ ನಂಜನಗೂಡಿಗೆ ಬಂದ್ವಿ. ನಂಜನಗೂಡು ಫ್ಲೈಓವರ್ ಮೇಲೆ ಬಂದ್ವಿ. ನೋಡಿ ಜನ ಇನ್ನೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಅದರಂತೂ ಬೆಳಗ್ಗೆ ಟೈಮ್ ಅಂತೂ ಕಾಲಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ರಂತೆ. ಆಲ್ಮೋಸ್ಟ್ ಸ್ಟೇಟಸಲ್ಲೆಲ್ಲ ಹಾಕಿದ್ರು, ನೋಡ್ತಾ ಇದ್ದೆ. ಹಣ್ಣು ಜಾವನೆ ಎಲ್ಲ ತೊಗೊಂಡು ನಾವು ಹೋಗ್ತಾ ಇದ್ದೀವಿ ಹಣ್ಣು ಜಾವನೆ ಎಸೆಯೋದಕ್ಕೆ ಅಂತ ಹೇಳ್ಬಿಟ್ಟು. ಚಿರಾಗ್ ಹಿಂದೆ ಬರ್ತಾ ಇದ್ದ, ನೀನಾದ್ ಅವ್ರ ಪಪ್ಪನ ಜೊತೆ ಮುಂದೆ ಹೋಗಿದ್ದ. ಒಂದು 20 ರೂಪಾಯಿಗೆ ಹಣ್ಣು ಜಾವನ ತೊಗೊಂಡ್ವಿ ಎಲ್ಲದಕ್ಕೂ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ನೋಡಿ ನೀನಾದ್ ನಾವು ಎಸೆಯೋದು ನೋಡ್ಬಿಟ್ಟು ಅವನು ಎಸಿತೀನಿ ಅಂತ ಅಂದ್ಬಿಟ್ಟು ಎಸಿತಾ ಇದ್ದ. ಅದು ಕೆಳಗಡೆನೆ ಅಲ್ಲೇ ಬಿತ್ಕೊಬಿಡ್ತು. ಹಾಗೆ ಮಲ್ಲಿಗೆ ಹೂವು ತೊಗೊಂಡೆ, ನಾನು ಕೂಡ ಮಲ್ಲಿಗೆ ಹೂವು ತೊಗೊಂಡು ಮುಟ್ಕೊಂಡೆ. ನೋಡಿ ದೊಡ್ಡ ಜಾತ್ರೆ ತುಂಬ ಚೆನ್ನಾಗಾಗುತ್ತೆ. ನಂಜನಗೂಡಲ್ಲೇ ತುಂಬ ಫೇಮಸ್ ಅಂತಲೇ ಹೇಳೋಕ್ಕಿಂತ ಇಡೀ ಕರ್ನಾಟಕದಲ್ಲೇ ಫೇಮಸ್ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು. ಒಂದೇ ಸಲ 5 ರಥೋತ್ಸವ ಆಗೋದು ಅದು ನಮ್ಮ ಕರ್ನಾಟಕದಲ್ಲೇ, ಅದು ನಮ್ಮ ನಂಜನಗೂಡಲ್ಲೇ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಬಂದು ಅಲ್ಲಿ ಕೊಬ್ಬರಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಏನಾದ್ರು ನೋಡೋಣ ಸ್ಟಾಲ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡಿದ್ವಿ. ಹಾಗೆ ಕಡಲೆಪುರಿ ತೊಗೋತಾ ಇದ್ವಿ. ಕಡಲೆಪುರಿ ತೊಗೊಂಡು ಸ್ವಲ್ಪ ಲಾಡು ಪ್ರಸಾದ ಎಲ್ಲ ತೊಗೊಂಡು ಹೊರಟ್ವಿ. ಸ್ಟಾಲ್ಸ್ಗಳೆಲ್ಲ ಅಷ್ಟೇನು ಇಷ್ಟ ಆಗಲಿಲ್ಲ, ಕೆಲವೊಂದು ಸ್ಟಾಲ್ಸ್ ಎಲ್ಲ ತೆಗೆದಾಕ್ಬಿಟ್ಟಿದ್ರು. ಆಮೇಲೆ ನಮಗೂ ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅವ್ರ ಪಾಪ ಬೇಗ ಹೊರಡೋಣ ಬಿಡಿ ಹಾಗಾದರೆ ಅಂತ ಹೇಳಿದರು. ಹೊರಟಿದ್ದೀವಿ. ನಿನಾದಂತೂ ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಎಲ್ಲರನ್ನೂ ನೋಡಿಬಿಟ್ಟು ತುಂಬ ಜನ, ಭಾರಿ ಬಿಸಿಲು ಅಂತ ಹೇಳಿ ಅವನು ಚಿರಾಗ್ ಫ್ಲೂಟ್ ಬೇಕು ಅಂತ ಕೇಳ್ತಾ ಇದ್ದ. ತೊಗೊಳಕ್ಕೆ ಅಂತ ಹೋಗಿದ್ವಿ. ನಮ್ಮ ಹತ್ರ 8 ರೂಪೀಸ್ ಅಲ್ಲಿಂದ ಹೊರಡೋಣ ಅಂತ ಬರ್ತಾ ಇದ್ವಿ. ಆವಾಗ ನಂಜುಂಡೇಶ್ವರನ ತೇರ್ ಮೇಲಿತ್ತಲ್ಲ ವಿಗ್ರಹ, ಅದೆಲ್ಲ ಕೆಳಗೆ ಇಳಿಸಿ ಅವರು ಮೆರವಣಿಗೆ ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ನಿಂತ್ಕೊಂಡು ನನಗೂ ಒಂದು ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಸಿಂಪಲಾಗಿ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಮತ್ತೆ ಹೊರಟು ಊರಿಗೆ ಬಂದ್ವಿ. ತಾಂಡವಪುರಕ್ಕೆ ಬಂದು ಚಿರಾಗ್ನ ಅಲ್ಲೇ ಬಿಟ್ಟು ನಿನಾದನ್ನು ಕರ್ಕೊಂಡು ಊರಿಗೆ ಹೊರಟಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಆ್ಯನಿವರ್ಸರಿ ಬರ್ತಾಯಿದೆ ನಮ್ಮದು 11th ಏಪ್ರಿಲ್ 11th. ಆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.